ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನನ್ನ ಡೆಲಿವರಿ ಲಾಗ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ಇದನ್ನು ಡೈಲಿ ಲಾಗ್ ಅನ್ನೋ ಥರ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ಲಿ ಡೆಲಿವರಿ ಲಾಗ್ ಥರ ಕಂಟಿನ್ಯೂ ಆಯಿತು. ನನ್ನ ಥ್ರೂಔಟ್ ಪ್ರೆಗ್ನೆನ್ಸಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ಬಿಸಿ ನೀರು ವಿತ್ ಕಾಫಿ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಬಿಸಿ ಬಿಸಿ ಒಂದು ಲೋಟ ನೀರು ಕುಡ್ಕೊಂಡು, ಸೊ ನಾವು ಮನೆ ಶಿಫ್ಟ್ ಮಾಡಿದ್ವಲ್ವ, ಸೊ ಬೀರು ಬಟ್ಟೆ ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ರು ನಮ್ಮ ಮನೆಯವರು. ಅವರೇ ಜೋಡಿಸಿದ್ರು. ಅಲ್ಲಿ ಸ್ವಲ್ಪ ಪಾಪದ್ದು ಥಿಂಗ್ಸ್ ಎಲ್ಲ ಮುಂಚೆನೇ ಒಂದಷ್ಟು ತೆಗ್ದಿಟ್ಕೊಂಡಿದ್ದೆ. ಸೊ ಅದನ್ನು ಎತ್ತಿಟ್ಕೊಂಡು ಅವ್ರು ಅಷ್ಟರಲ್ಲಿ ಎದ್ದರು. ನಿದ್ದೆ ಮಾಡ್ತಾಯಿದ್ರು ಇನ್ನು ಆ್ಯಕ್ಚುಲಿ. ಸೊ ಅಷ್ಟರಲ್ಲಿ ಎದ್ದಿದ್ದು, ಕಾಫಿ ಕಾಯಿಸ್ಕೊಂಡು ರೆಡಿಯಾಗಿ ಹಾಸ್ಪಿಟಲ್ಗೆ ಹೊರಟ್ವಿ ನಾವು. ಸೊ ನಾವು ಜನರಲ್ ಚೆಕಪ್ಗೆ ಅಂತ ಹೋಗಿದ್ದು ಹಾಸ್ಪಿಟಲ್ಗೆ. ಸೊ ಏನಂತ ಹೇಳಿದ್ರೆ ಬಿ ಪಿ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಜನರಲ್ ಚೆಕಪ್ಗೆ ಹೋಗಿದ್ದು. ಟಿಫನ್ ನನಗೆ ದೋಸೆ ತಂದು ಕೊಟ್ಬಿಟ್ಟು ಮೇಲೆ ಸ್ವಲ್ಪ ಬಟ್ಟೆ ಒಣಗಾಕಿತ್ತು, ಅದನ್ನೆಲ್ಲ ಎತ್ಕೊಂಡು ಹಾಸ್ಪಿಟ್ಲ್ ಹತ್ರ ಹೊರಟ್ವಿ. ಅಲ್ಲಿ ನೋಡಿದ್ರೆ ಬೇರೆಯೇ ಕತೆ ಆಯಿತು ಅವತ್ತು. ಸೊ ಬಿ ಪಿ ಜಾಸ್ತಿ ಇರೋದ್ರಿಂದ ಮತ್ತು ಕಾಲು ಸಿಕ್ಕಾಪಟ್ಟೆ ಬಿಗಿದ್ಬಿಟ್ಟಿತ್ತು, ನನಗೆ ಊದ್ಕೊಂಬಿಟ್ಟಿತ್ತು. ಸೊ ಹಾಗಾಗಿ ನಿನಗೆ ಬೇಡ ಕಣಮ್ಮ, ಅಡ್ಮಿಂಟ್ ಆಗ್ಬಿಡು ಇವತ್ತೇ ನೀನು ಅಂತ ಹೇಳ್ಬಿಟ್ರು. ಸೊ ಹಾಗಾಗಿ ನಾನು ಮನೇಲಿ ಏನು ಕೇಳಿರಲಿಲ್ವಲ್ಲ. ಸೊ ಮನೆಗೆ ಬಂದು ಎಲ್ಲ ಕೇಳಿಕೊಂಡು ಒಪ್ಪಿಸ್ಕೊಂಡು ಹಾಸ್ಪಿಟಲ್ಗೆ ನಾಳೆಗೆ ಹೋದ್ವಿ ನಾವು. ಇವಾಗ ಹಾಸ್ಪಿಟ್ಲಿಂದ ಬಂದೆ ಗೈಸ್. ಸೊ ಲಾಸ್ಟ್ ಕ್ರೇವಿಂಗ್ಸ್ ಅಂತ ಮಟನ್ ಬಿರಿಯಾನಿ ತಿನ್ನಬೇಕು ಅಂತ ಇದ್ದೆ. ಕಾಲು ಸೊಪ್ಪು ಮತ್ತು ಮಟನ್ ಬಿರಿಯಾನಿ ಅವೆರಡೂ ಕೊಡಿಸ್ಕೊಂಡು ಇವಾಗ ಕರ್ಕೊಂಡ್ಬಂದರು. ಸೊ ಇವತ್ತು ಬೇಡ, ಯಾಕೋ ನನಗೆ ಭಯ ಆಗೋಯಿತು ಜಾಸ್ತಿ. ಆ್ಯಕ್ಚುಲಿ ಅಲ್ಲಿ ಯಾರೋ ಪಕ್ಕದಲ್ಲಿ ಕಿರ್ಚಾಡ್ತಿದ್ರು. ಅದನ್ನ ನೋಡಿ ಸ್ವಲ್ಪ ನನಗೆ ಗಾಬರಿ ಆಗೋಯಿತು. ಸೊ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾಳೆ ಬಂದು ಅಡ್ಮಿಂಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬಂದಿದ್ದೀನಿ ಗೈಸ್. ನಾಳೆ ಹೋಗಬೇಕು ಹಾಸ್ಪಿಟ್ಲಿಗೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಏನಾಗುತ್ತೆ ಹೆಂಗೆ ಏನು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಭಯ ಆಗ್ತಾಯಿತ್ತು. ಒಳಗಡೆ ಎಷ್ಟು ಭಯ ಆಗ್ತೈತೆ ಅಂದರೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಭಯ ಆಯ್ತೈತೆ. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ನಾನು ಹತ್ತಿ ಕರ್ದಿ ಮಾಡಿದ್ರೆ ಇವ್ರಿಗೆಲ್ಲ ಗಾಬರಿ ಆಗಿಬಿಡುತ್ತೆ ಗೈಸ್. ಸೊ ಅದಕ್ಕೋಸ್ಕರ ನಾನು ಸಮಾಧಾನದಿಂದ ಇದ್ದೀನಿ, ಏನು ಜಾಸ್ತಿ ರಿಯಾಕ್ಟ್ ಮಾಡಿದೆ. ಸೊ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವಾ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು, ಹೆಂಗೆ ಏನು ನೋ ಐಡಿಯಾಸ್. ಗಾಬರಿಗೇ ಭಯಕ್ಕೆ ಬಿ ಪಿ ಜಾಸ್ತಿ ಆಗಿಬಿಡುತ್ತೋ ಏನೋ ಅನ್ನಿಸ್ತಾಯಿತ್ತು ನನಗಂತೂ. ಸೊ ಇನ್ನೂ ಆ್ಯಕ್ಚುಲಿ ಬ್ಯಾಗ್ ಕೂಡ ಪ್ಯಾಕ್ ಮಾಡ್ಕೊಂಡಿಲ್ಲ ನಾನು. ಸೊ ಸಡನ್ನಾಗಿ ಇನ್ನೂ ಒಂದು ವೀಕ್ ಐತಲ್ಲ, ಮಾಡೋಣ ಅಂದ್ಕೊಂಡಿದ್ದೆ. ಸೊ ಯಾವುದೂ ಬೇಗ ಮಾಡ್ಕೋಬಾರ್ದು ಅಂತ ಹೇಳ್ತಾರಲ್ವ, ಮಕ್ಕಳು ಬಟ್ಟೆ ಏನು ತೊಗೋಬಾರ್ದು ಅಂತ. ಹಾಗಾಗಿ ಏನೂ ಮಾಡ್ಕೊಂಡಿರಲಿಲ್ಲ ಇನ್ನು ನಾನು. ಸೊ ಇವಾಗ ಬರ್ಬೇಕಾದ್ರೆ ತೊಗೊಂಡು ಬಂದಿದ್ದೀನಿ. ಅದನ್ನು ಬೇರೆ ಲಾಗಲ್ಲೇ ಅಟ್ಯಾಚ್ ಮಾಡ್ತೀನಿ. ವಾಟ್ಸ್ ಇನ್ ಮೈ ಬ್ಯಾಗ್, ಹಾಸ್ಪಿಟಲ್ ಬ್ಯಾಗ್ ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ನೋಡ್ತೀನಿ ಹೆಂಗಾಗುತ್ತೆ ಹಾಗೆ. ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಡೆಲಿವರಿ ಲಾಗ್ನ. ಆದರೂ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ ಡೆಲಿವರಿ ಲಾಗಲ್ಲಿ ನೋಡಿ. ಆದರೂ ಒಳಗಡೆ ಸಿಕ್ಕಾಪಟ್ಟೆ ಭಯ ಅಂತೂ ಐತೆ, ನೆಕ್ಸ್ಟ್ ಲೆವೆಲ್ ಭಯ. ಪುಕ್ಕ ಅಂತೈತೆ, ಅವಳು ಬೇರೆ ಬರ್ತೈತೆ. ನೀವು ನಾನು ನೋಡ್ತಾ ಇರ್ಬೋದು, ಒಂದು ರೌಂಡ್ ಹತ್ಬಿಟ್ಟು ಸಮಾಧಾನ ಮಾಡಿಕೊಂಡು ಲಾಗ್ನ ಮಾಡ್ತಾಯಿದ್ದೀನಿ. ಲಾಗ್ನ ಮಾಡೋದಾದ್ರೂ ಸ್ವಲ್ಪ ಮೈಂಡು ಡೈವರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಲಾಗ್ನ ಮಾಡ್ತಾಯಿದ್ದೀನಿ. ನೋಡೋಣ ಹೆಣ್ಮಕ್ಳು ಎಷ್ಟೆಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಂದ್ರೆ. ಲಾಸ್ಟು ಬೇಬಿ ಬಮ್ ಸಲಿ. ಇದು ಡೆಲಿವರಿ ದಿನ ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಬಿಟ್ಟು ಎಲ್ಲ ಏನೂ ತೊಂದರೆ ಇಲ್ಲದೆ ಈಚೆ ಬರಲಿ ಇಬ್ಬರೂ ತಾಯಿ ಮಗನು ಅಂತ ಹೇಳ್ಬಿಟ್ಟು ಅರ್ಚನೆ ಮಾಡಿಸ್ಬಿಟ್ಟು ಬಂದಿದ್ದ ತಕ್ಷಣ ಸೊ ಲಗೇಜೆಲ್ಲ ಎತ್ಕೊಂಡು ಹಾಸ್ಪಿಟ್ಲ್ ಹತ್ರ ಹೋದ್ವಿ. ಹಾಸ್ಪಿಟ್ಲ್ ಹತ್ರ ಹೋಗಿದ ತಕ್ಷಣ ಅವರು ಸೊ ನೈಟಿ ಹಾಕಿಸ್ಬಿಟ್ಟು, ಡ್ರೆಸ್ಸು ಬೇಡ ಅಂತ ಹೇಳ್ಬಿಟ್ಟು ನೈಟಿ ಹಾಕಿಸ್ಬಿಟ್ಟು ಕ್ಲೀನಾಗಿ ಏನೇನು ಹಾಕಿದ್ವಿ ಒಡವೆ ಎಲ್ಲ ಬಿಚ್ಚಿಸ್ಬಿಟ್ಟು ಕ್ಲೀನಾಗಿ ತಲೆ ಎಲ್ಲ ಕ್ಲೀನಾಗಿ ಎಣ್ಕೊಂಡು ಬನ್ನಿ, ನೀವು ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬನ್ನಿ ಅಂತ ಈಚೆ ಬಿಟ್ಟರು. ಸೊ ಹಾಗಾಗಿ ಈಚೆ ಬಂದಿದ್ದೆ. ಇಲ್ಲಿ ಇನ್ನೂ ನಮ್ಮ ಅತ್ತೆನೂ ಬಂದಿದ್ದರು, ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ದರು. ನಾನು ಒಳಗಡೆ ಹೋಗ್ಬಿಟ್ಟಿದ್ದೆ ಆಲ್ರೆಡಿ ಲೇಬರ್ ರೂಮ್ಗೆ ಅವ್ರು ಬರೋ ಅಷ್ಟರಲ್ಲಿ. ಸೊ ಅವರು ಅಷ್ಟರಲ್ಲಿ ನನಗೆ ಕೈಗೆ ಗ್ಲೂಕೋಸು ಮತ್ತು ಅನಾಸ್ತೇಷಿಯಾ ಇಂಜೆಕ್ಷನ್ನು, ಇನ್ನೊಂದು 2-3 ಇಂಜೆಕ್ಷನ್ ಕೊಡಬೇಕಲ್ಲ, ಅದನ್ನೆಲ್ಲ ಹಾಕಿ ನನ್ನ ಲೇಬರ್ ರೂಮ್ಗೆ
ರೆಡಿ ಮಾಡಿ ಕಳಿಸಿದ್ರು. ಈಗ ನಮ್ಮ ಮನೆಯವ್ರಿಗೆ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ ತೆಗ್ದೇ ಇಟ್ಟಿರ್ರಿ ಅಂತ ಹೇಳಿದ್ದೆ, ಬಟ್ ಅವ್ರು ಗಾಬರಿಲಿ ತೊಗೊಂಡೇ ಇಲ್ಲ. ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾರೆ ಅಷ್ಟೇ. ಸೊ ಅದನ್ನೇ ಅಟ್ಯಾಚ್ ಮಾಡ್ತೀನಿ. ಸೊ ಇಲ್ಲೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ದಾರೆ, ಏನು ಮಾಡೋದು, ಹಿಂಗೆ ಏನು ಎತ್ತ ಅಂತ. ಸೊ ನಾನು ಫೈನಲಿ ಕೈಗೆ ಗ್ಲೂಕೋಸ್ ಹಾಕಿಸ್ಕೊಂಡು ಬಂದೆ, ಇಂಜೆಕ್ಷನ್ ಕೊಡಿಸ್ಕೊಂಡು. ಸೊ ನನಗೆ ಬಲಗೈಲಿ ನರ ಸಿಗಲಿಲ್ಲ ಅಂತೇಳಿ 2-3 ಸಲ ಚುಚ್ಚಾಕ್ಬಿಟ್ರು ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಅನಸ್ತೇಷ್ಯ ಕೊಟ್ಟಾದ್ಮೇಲೆ ಮುಖ ಎಲ್ಲ ಸ್ವಲ್ಪ ಊದ್ಕೊಂಡಂಗಾಯಿತು. ಸ್ವಲ್ಪ ಏನೋ ಒಂಥರ ತಲೆ ಸುತ್ತು, ಸಂಕಟ. ಅಯ್ಯೋ, ಅದಾದಮೇಲೆ ಅನಸ್ತೇಷ್ಯ ಎಲ್ಲ ಕೊಟ್ಟಾದ್ಮೇಲೆ ಗ್ಲುಕೋಸ್ ಎಲ್ಲ ಹಾಕಾದ್ಮೇಲೆ ನಮಗೆ ಲೇಬರ್ ರೂಮ್ಗೆ ಕರ್ಕೊಂಡು ಹೋದ್ರು, ಲಗೇಜ್ ಎಲ್ಲ ಎತ್ಕೊಂಡು. ಸೊ ನನಗೆ ಆಗಿರೋದು ಬಂದು ಸಿ ಸೆಕ್ಷನ್ನು, ನಾರ್ಮಲ್ ಅಲ್ಲ, ಸಿ ಸೆಕ್ಷನ್ ಆಗಿರೋದು. ಸೊ ನನಗೆ ಬಿ ಪಿ ವೇರಿಯೇಷನ್ ಆಗ್ತಾ ಇರೋ ಕಾರಣದಿಂದ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಮಗೆ ಲಗೇಜ್ ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿದ್ದೆ ನಾನು, ಕಾಟನ್ ಬಟ್ಟೆನ. ಸೊ ಇಲ್ಲಿ ನನಗೆ ಆಲ್ರೆಡಿ ಲೇಬರ್ ರೂಮ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ವೆಯ್ಟ್ ಮಾಡೋದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ ನಮ್ಮ ಮನೆಯವರು. ಆಲ್ರೆಡಿ ನನಗೆ ಡೆಲಿವರಿ ಆಪ್ರೇಷನ್ ನಡೀತಾ ಇದೆ. ಏನದು ಕಾಯ್ತಾ ಇರೋದೊಂದು ವೀಡಿಯೋ ಮಾಡಿದ್ದಾರೆ. ಇದು ಅವ್ರಿಗೆ ಆಲ್ರೆಡಿ ಪಾಪು ಕೊಟ್ಬಿಟ್ಟಿದ್ದಾರೆ. ಕ್ಲಿಪ್ಪಿಂಗ್ ಒಂದು ಸೊ ಆಮೇಲೆ ಆಪ್ರೇಷನ್ ಎಲ್ಲ ಮುಗಿದ್ಮೇಲೆ ಈಚೆ ಕೊಟ್ರಲ್ವ. ಸೊ ನನಗಂತೂ ನಮ್ಮ ಪಾಪು ನೋಡಿ ಖುಷಿ ಆಯಿತು. ಸೊ ನನಗೆ ಆಗಿರೋದು ಬೇಬಿ ಬಾಯ್. ಸೊ ಅದಾದಮೇಲೆ ಎಲ್ಲನೂ ಒಳಗಡೆ ಬಿಟ್ರಲ್ಲ, ಜನರಲ್ ವಾರ್ಡ್ಗೆ ಹಾಕ್ಬಿಟ್ಟು ಒಳಗಡೆ ಬಿಟ್ರಲ್ವ. ಸೊ ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾಯಿದ್ದೆ, ಹೆಂಗಿದ್ದಾನೆ ಏನು ಚೆನ್ನಾಗವನ ಅಂತ ಹೇಳ್ಬಿಟ್ಟು. ಸೊ ಅಷ್ಟರಲ್ಲಿ ಅವ್ರು ಹೋಗಿ ಕ್ಯಾರಿ ಬ್ಯಾಗು ಮತ್ತು ಟೋಪಿ ಏನೂ ತಂದಿರಲಿಲ್ಲ. ಸೊ ಅದು ನಮ್ಮಮ್ಮ ಅವಾಗ ಅಲ್ಲಿಂದನೇ ತೊಗೊಂಡು ಬಂದರು, ಕ್ಯಾರಿ ಬ್ಯಾಗು ಮತ್ತು ಟೋಪಿ, ಸ್ವೆಟರ್ಸು ಎಲ್ಲನೂ. ಸೊ ನನಗಂತೂ ಸಿಕ್ಕಾಪಟ್ಟೆ ಮುಖ ಎಲ್ಲ ಉತ್ಕೊಂಬಿಟ್ಟಿತ್ತು. ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವು. ಮುಖ ಎಲ್ಲ ಉತ್ಕೊಂಬಿಟ್ಟಿತ್ತು. ಅದಾದಮೇಲೆ 2 ದಿನ ಆದಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಸೊ ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಇದೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಒಂದೇ ವೀಡಿಯೋದಲ್ಲಿ ಬೇಡ, ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಡೆಲಿವರಿ ಆದಮೇಲೆ ಏನಾಯಿತು ಅಂತ ಹೇಳ್ಬಿಟ್ಟು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನಮ್ಮ ಪಾಪು ಜೊತೆ ಒಂದು ವೀಡಿಯೋ ತೊಗೋತಾ ಇದ್ದೀನಿ. ಪಾಪುನ ಈಗಲೇ ಏನು ತೋರಿಸಿರಲ್ಲ ನಾನು, ಬಟ್ ಒಂದು ವೀಡಿಯೋ ಇರಲಿ ಅಂತ ಕ್ಲಿಪ್ಪಿಂಗ್ಸ್. ಮುಖ ಎಲ್ಲ ಊದ್ಕೊಂಬಿಟ್ಟೈತೆ.